ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಕನ್ನಡ ಚಿತ್ರರಂಗದಲ್ಲಿ ಸಿನಿ ಪ್ರಿಯರಿಗೆ ಇವತ್ತು ಹಬ್ಬದೂಟ ಅಂತಾನೆ ಹೇಳ್ಬೋದು. ಯಾಕಂತ ಅಂದ್ರೆ ಜನವರಿ 8 ಇವತ್ತು ಯಶ್ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಕೆವಿಎನ್ ಪ್ರೊಡಕ್ಷನ್ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಕನ್ನಡ ಸೂಪರ್ ಹಿಟ್ ರಾಕಿಂಗ್ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಟೀಸರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಟಾಕ್ಸಿಕ್ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಯಶ್ ಅವರ ಅಭಿಮಾನಿಗಳಿಗೆ ಒಂದ್ ರೀತಿಯಾಗಿ ಇವತ್ತು ಹಬ್ಬದೂಟ ಅಂತಾನೆ ಹೇಳ್ಬೋದು. ಟಾಕ್ಸಿಕ್ ಸಿನಿಮಾ ಟೀಸರ್ ಅನ್ನ ಇವತ್ತು ರಿಲೀಸ್ ಆಗಿದೆ. ಇದೇ ಮಾರ್ಚ್ 19ನೇ ತಾರೀಕು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಇನ್ನು ಟಾಕ್ಸಿಕ್ ಸಿನಿಮಾದಲ್ಲಿ 5 ನಾಯಕಿಯರು ಕೂಡ ಇದರಲ್ಲಿ ಇದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಕಿಯಾರಾ ಅಡ್ವಾಣಿ, ಹಿಮಾ ಕುರೇಶಿ, ಹಾಗೆ ನಯನತಾರಾ, ರುಕ್ಮಿಣಿ ವಸಂತ, ನಮ್ಮ ಕನ್ನಡದ ಬೆಡಗಿ ರುಕ್ಮಿಣಿ ವಸಂತ ಅವರು ಕೂಡ ಫೇಮಸ್ ಆಗಿದ್ರು. ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಇರಲಿದ್ದಾರೆ ಅನ್ನೋದು ಈಗಾಗಲೇ ಯಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇವತ್ತು ಅವರ ಮಾನ್ಸ್ಟರ್ ಲುಕ್ ರಿಲೀಸ್ ಆಗಿದೆ. ಮಾನ್ಸ್ಟರ್ ಒಂದ್ ರೀತಿಯಾಗಿ ಮಾಸ್ ಹಾಗೂ ಸ್ಟೈಲಿಶ್ ಲುಕ್ ನಲ್ಲಿ ಇವತ್ತು ಅವರು ಕಾಣಿಸಿಕೊಂಡಿದ್ದಾರೆ. ರಯಾ ಪಾತ್ರದ ಮೂಲಕ ಟಾಕ್ಸಿಕ್ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದ್ದು, ಯಶ್ ಅವರ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದು ಕನ್ನಡಿಗರು ಕೂಡ ವೇಟ್ ಅನ್ನ ಮಾಡ್ತಾ ಇದ್ರು. 2018ರಲ್ಲಿ KGF ಚಾಪ್ಟರ್ 1 ಬಿಡುಗಡೆ ಆಗಿತ್ತು. ಹಾಗೆ KGF ಚಾಪ್ಟರ್ 2 2022 ಅಲ್ಲಿ ಬಿಡುಗಡೆ ಆಗಿತ್ತು. ಈಗ 4 ವರ್ಷದ ಬಳಿಕ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಸಿನಿಮಾ ಇದೇ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಂದ್ ರೀತಿಯಾಗಿ ಇದು ಕನ್ನಡಿಗರಿಗೆ ಹಬ್ಬದೂಟ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಕಾಯ್ಕೊಂಡು ಕುಳಿತಿದ್ರು. ಇವತ್ತು 40ನೇ ಬರ್ತ್ಡೇಯ ನಿಮಿತ್ತವಾಗಿ, ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಇವತ್ತು ಕೆವಿಎನ್ ಪ್ರೊಡಕ್ಷನ್ ಅವರು ಟಾಕ್ಸಿಕ್ ಸಿನಿಮಾ ಟೀಸರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಈ ಮಾರ್ಚ್ 19ನೇ ತಾರೀಕು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಟಾಕ್ಸಿಕ್ ಸಿನಿಮಾ ಟೀಸರ್ ಬಹಳಷ್ಟು ನಿರೀಕ್ಷೆಯನ್ನ ಮೂಡಿರುವಂತದ್ದು. ಇದು ಹಾಲಿವುಡ್ ರೇಂಜ್ ತನಕ ಈ ಸಿನಿಮಾವನ್ನ ಗೀತು ಮೋಹನ್ ದಾಸ್ ಅವರು ನಿರ್ದೇಶನವನ್ನ ಮಾಡಿದ್ದಾರೆ. ಈಗಾಗಲೇ ಒಂದ್ ರೀತಿಯಾಗಿ ಟಾಕ್ಸಿಕ್ ಸಿನಿಮಾದಲ್ಲಿ ಮಾಸ್ ಹಾಗೂ ಸ್ಟೈಲಿಶ್ ಲುಕ್ ನಲ್ಲಿ ಯಶ್ ಅವರು ಎಂಟ್ರಿ ಕೊಡ್ತಾರೆ. ಅದು ವಿಲನ್ಸ್ ಗಳೆಲ್ಲ ಅಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಕಡೆಯಿಂದ ಬಂದು ಯಶ್ ಅವರು ಮಾಸ್ ಹಾಗೂ 6 ಪ್ಯಾಕ್ ಹಾಗೆ ಸ್ಟೈಲಿಶ್ ಲುಕ್ ನಲ್ಲಿ ಒಂದ್ ರೀತಿಯಾಗಿ ಎಂಟ್ರಿ ಕೊಡೋದು, ಬಹಳಷ್ಟು ಸಖತ್ ಲುಕ್ ನಲ್ಲಿ ಇವರು ಯಶ್ ಕಾಣಿಸಿಕೊಂಡಿದ್ದಾರೆ. ಮಾನ್ಸ್ಟರ್ ಲುಕ್ ನಲ್ಲಿ ಕಾಣಿಸಿಕೊಂಡಿರುವಂತದ್ದು. ಹಾಗಾದ್ರೆ ಇವರ ಪಾತ್ರದ ನೇಮ್ ರಯಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇದು ಬಹಳಷ್ಟು ನಿರೀಕ್ಷೆಯನ್ನ ಮೂಡಿದೆ ಅಂತಾನೆ ಹೇಳ್ಬೋದು. ಇದೇ ಮಾರ್ಚ್ 19ನೇ ತಾರೀಕು ಎಲ್ರೂ ಕೂಡ ಕನ್ನಡದ ಸಿನಿ ಪ್ರೇಮಿಗಳಿಗೆ ಒಂದ್ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಈ ಚಿತ್ರ ಬಿಡುಗಡೆ ಕೂಡ ಆಗ್ತಾ ಇದೆ. 4 ವರ್ಷದ ಬಳಿಕ ಯಶ್ ಅವರು ಟಾಕ್ಸಿಕ್ ಮೂಲಕ ತೆರೆ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇದು ಸಿನಿ ಪ್ರೇಮಿಗಳಿಗೆ ಈ ಟಾಕ್ಸಿಕ್ ಸಿನಿಮಾ ಯಾವ ರೀತಿಯಾಗಿದೆ ಅನ್ನೋದು ಇದೇ ಮಾರ್ಚ್ 19ನೇ ತಾರೀಕು ಕಾದ್ ನೋಡ್ಬೇಕಾಗುತ್ತೆ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.